ಫ್ರೆಂಡ್ಸ್, ಈಗ ನಾನು ಒಂದು 300 ಗ್ರಾಮ್ ಮೆಣಸಿನಕಾಯಿ ತಗೊಂಡಿದ್ದೀನಿ. ಚಿಲ್ಲಿ ಸಾಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು 10 ರಿಂದ 12 ಬೆಳ್ಳುಳ್ಳಿ ಎಸುಳು ತಗೊಳ್ತಾ ಇದ್ದೀನಿ. ಹಾಗೆ 1 ಇಂಚು ಶುಂಠಿ ತಗೋತೀನಿ. ಹಾಗೆ ಒಂದು ಆಲೂಗಡ್ಡೆನ ಎರ್ದ್ಬಿಟ್ಟು ಕಟ್ ಮಾಡಿ ಹಾಕ್ತೀನಿ. ಹಸಿ ಆಲೂಗಡ್ಡೆ ಇದು. ಆಲೂಗಡ್ಡೆ ಹೆಚ್ಚಿಬಿಟ್ಟು ಹಾಕ್ತೀನಿ. ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಒಂದು ಆಲೂಗಡ್ಡೆ ಬೇಡ ಅಂದವರು 1 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಬೋದು. ಇದು 1 ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ, 1/4 ಟೀ ಸ್ಪೂನು. ಹಾಗೆ 1/4 ಕಪ್ಪು ವಿನೆಗರ್ ಹಾಕ್ತಾ ಇದ್ದೀನಿ. ವೈಟ್ ವಿನೆಗರು, ಅದು ಪ್ರಿಸರ್ವೇಟಿವ್ಗೂ ಆಗುತ್ತೆ, ಎಲ್ಲ ಆಗುತ್ತೆ. ಕೆಮಿಕಲ್ ಫ್ರೀ ಇರುತ್ತೆ ಇದು. ನಾನು ಬಿಸಿನೀರು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಕುಡಿಯೋ ನೀರು ಆಗಿರೋದ್ರಿಂದ ಅದನ್ನೇ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದನ್ನೊಂದು 1/4 ಕಪ್ ಬೇಕಾಗುತ್ತೆ. ಅದಕ್ಕೆ ಬಾಟ್ಲನ್ನ ಬಾಯ್ಲ್ ಮಾಡಕ್ ಹಾಕ್ತಾ ಇದ್ದೀನಿ. 1-2 ನಿಮಿಷ ಆಗ್ಲಿ. ಅಷ್ಟರೊಳಗಡೆ ಇದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೋತೀನಿ. ಒಂದು ಬಿಳಿ ಬಟ್ಟೆ ತಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಕ್ರ ಮೊಗ್ಗು ಹಾಕ್ತಾ ಇದ್ದೀನಿ. 1 ದೊಡ್ಡ ಏಲಕ್ಕಿ ಅಂದ್ರೆ ಕರಿ ಏಲಕ್ಕಿ ಹಾಕ್ತಾ ಇದ್ದೀನಿ. ಹಾಗೆ ಸಣ್ಣ ಪೀಸ್ ಇರೋದು 2 ಚಕ್ಕೆ ಹಾಕ್ತೀನಿ. ದೊಡ್ಡ ಪೀಸ್ ಇದ್ರೆ 1 ಇಂಚಿಂದಿದ್ರೆ 1 ಪೀಸ್ ಹಾಕಿ. ಹಾಗೆ ಒಂದು 8 ರಿಂದ 10 ಲವಂಗ ಹಾಕ್ತಾ ಇದ್ದೀನಿ. ಇದಕ್ಕೆ ಇಷ್ಟೇ ಮಸಾಲ ಫ್ರೆಂಡ್ಸ್. ಈಗ ಇದನ್ನ ಕಟ್ಟುತ್ತೀನಿ. ಕಟ್ಬಿಟ್ಟು ಇದರಲ್ಲಿ ಸ್ಮ್ಯಾಶ್ ಮಾಡ್ತೀನಿ. ಇದೆಲ್ಲ ಮಿಕ್ಸ್ ಆಗ್ಲಿ. ಒಂದು 3/4 ಸ್ಪೂನು ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕ್ತೀನಿ ಅಂದ್ರೆ ಅದು ಗ್ರೀನ್ ಕಲರ್ ಮೈಂಟೈನ್ ಮಾಡಕ್ಕೋಸ್ಕರ. ಸಕ್ಕರೆ ಯಾಕಪ್ಪ ಹಾಕ್ತಾ ಇದ್ದಾರೆ ಅಂತ ಅನ್ಕೋಬೇಡಿ, ಅದು ಕಲರ್ ಉಳಿಯೋದಕ್ಕೋಸ್ಕರ. ಒಂದು 5 ಎಸಳು ಅಂದ್ರೆ ದಂಟೆಲ್ಲ ಬೇಡ. 5 ಇದನ್ನ ಮಾತ್ರ, ಪಾಲಕನ್ ಮಾತ್ರ ಇದನ್ನ ದಂಟು ತೆಗೆದುಬಿಟ್ಟು 5 ಎಲೆ ಹಾಕ್ತಾ ಇದ್ದೀನಿ. ಅದೇನ್ ಸ್ಮೆಲ್ ಬರೋದಿಲ್ಲ ಫ್ರೆಂಡ್ಸ್. ಇದೆಲ್ಲ ಆಗಿದೆ. ಕುಕ್ಕರ್ ತಗೊಂಡು ಸ್ವಲ್ಪ ಆಯಿಲ್ ಅನ್ನ ಸ್ಪ್ರೆಡ್ ಮಾಡ್ತೀನಿ. ಅಂಟ್ಕೋಬಾರ್ದು ಅಂತ ಅಷ್ಟೇ. ಹಾಗೆ ಕುಕ್ಕರಿಂದು ಕೆಳಗಡೆನೂ ಹಚ್ತೀನಿ, ಅದ್ ಮೇಲ್ಗಡೆಗೆ ಬರೋದಿಲ್ಲ. ಈಗ ಇದಿಷ್ಟೇ 1/4 ಚಮಚ, 1/4 ಕಪ್ಪು, 1/4 ಕಪ್ಪಲ್ಲಿ ವಿನಿಗರ್ ಅಲ್ಲಿ ಇದು ಬೇಯಕ್ ಆಗೋದಿಲ್ಲ. ಟೊಮೊಟೊ ಮಾಡಿದಾಗಾದ್ರೆ ಟೊಮೊಟೊದಲ್ಲಿ ವಾಟರ್ ಇರುತ್ತೆ, ಅದರಲ್ಲಿ ನೀರಿನ ಅಂಶ ಇರುತ್ತೆ, ಅದು ಆಗತ್ತೆ. ಈಗ ಇದಕ್ಕೆ 1/4 ಲೋಟ ಬಿಸಿನೀರು ಹಾಕ್ತೀನಿ. ಅದು ಬೇಯೋಷ್ಟು. ಅದು ತಣ್ಣೀರು ಹಾಕಿದ್ರೆ ಮಾತ್ರ ನೀರು ಹಾಕಬಾರ್ದು. ಬಿಸಿ ನೀರನ್ನೇ, ಕುದಿತಾ ಇರೋ ಬಿಸಿ ನೀರನ್ನೇ ಹಾಕಬೇಕು. ನಾನೀಗ ಹೆಂಗು ಬಾಯಲ್ ಮಾಡ್ಕೊಳಕ್ಕೆ ಅಂತ ಇಟ್ಟಿದ್ನಲ್ಲ, ಅದೇ ನೀರಿದೆ, ಅದನ್ನೇ ಹಾಕ್ತೀನಿ. ನೀರೇ ಇದೆ ನೋಡಿ, ಕುದಿತಾ ಇದೆ. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಸಕ್ಕರೆ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಇದನ್ನೆಲ್ಲ ಸೇರಿಸಿ ಈಗ ಕುಕ್ಕರ್ ಮುಚ್ತಾ ಇದ್ದೀನಿ.
ಕುಕ್ಕರ್ ಮುಚ್ಕೊಳ್ಳೋಕ್ಕೂ ಮುಂಚೆ ಇದನ್ನೊಂದು ಟ್ರಿಕ್ ತೋರಿಸಿದ್ನಲ್ಲ, ಅದನ್ನ ಇಡೋಣ. ಇಟ್ಬಿಟ್ಟು ಅದಕ್ಕೆ ವೆಯ್ಟೇಜ್ ಹಾಕ್ಬಿಟ್ಟು ಈ ಕುದೀತಾ ಇರೋ ನೀರನ್ನ ಈ ಕಡೆ ಸೈಡ್ಗೆ ಇಡ್ತೀನಿ ನಾನು. ಅದು ಬಾಯ್ಲ್ ಆಗಿದೆ. ಈಗ ಈ ಗ್ಯಾಸ್ ಮೇಲೆ 3 ವಿಜಿಲ್ ಕೂಗಿಸ್ತೀನಿ. ಫ್ರೆಂಡ್ಸ್, ಈಗ ಇದು ಬೆಂದಿದೆ. ಹಾಗೆ ಇದು ಬಾಟ್ಲೆಲ್ಲ ಸ್ಟೆರಿಲೈಸೇಷನ್ ಚೆನ್ನಾಗಿ ಕುದ್ದಿದೆ. ಇದನ್ನು ತೆಗೆದು ನೀರು ಇಳಿಯಕ್ಕೆ ಇಡ್ತೀನಿ. ಅದು ನೀರು ಬಿಡಬೇಕು. ಹಾಗೆ ಕ್ಯಾಪನ್ನು ತೆಗಿತೀನಿ. ನಾನು ಮೊದಲೇ ಒಂದು ಬಾಟ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ನೀರು ಫುಲ್ ಇಳಿದ ಮೇಲೆ ಮಾಡಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಆರ್ಲಿ. ಫ್ರೆಂಡ್ಸ್, ನೀವು ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ. ನಾನೀಗ ನಿಮಗೆ ತೋರ್ಸಕ್ಕೋಸ್ಕರ ಸ್ವಲ್ಪ ಬಿಸಿ ಇದೆ, ಆದ್ರೂ ಮಿಕ್ಸಿ ಮಾಡ್ತೀನಿ. ಇದು ಮಸಾಲೆ ಹಾಕಿರೋ ಗಂಟನ್ನ ತೆಗಿತಾ ಇದ್ದೀನಿ. ಇದರಲ್ಲಿರೋ ರಸನ ತೆಗೆದ್ಬಿಟ್ಟು ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಈಗ ನಾನು ಮಿಕ್ಸಿ ಮಾಡಿದ್ದೀನಿ. ಇದನ್ನ ಸೋಸ್ತೀನಿ. ಎಷ್ಟು ಚೆನ್ನಾಗಿ ಚಿಲ್ಲಿ ಸಾಸ್ ಕಲರೇ ಬಂದಿದೆ ನೋಡಿ. ಘಾಟ್ ತುಂಬಾ ಇದೆ. ಸ್ವಲ್ಪ ಬಿಸಿನೀರು ಹಾಕಿ, ಯಾಕೆಂದ್ರೆ ಈ ಮಿಕ್ಸಿ ಒಳಗಿರೋದೆಲ್ಲ ಸ್ವಲ್ಪ ಬರಬೇಕು. ಅದನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಅದು ಫುಲ್ ನೀರು ಹೋಗೋವರೆಗೂ, ಇಲ್ಲ ಅಂದ್ರೂ ನಡೆಯುತ್ತೆ ಹಾಕದೇ ಇದ್ರೂ. ನಾನು ಸ್ವಲ್ಪ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಹಾಕ್ಬೇಡ್ರಿ. ಇದು ಯಾಕೆಂದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಿದ್ರು 4ರಿಂದ 5 ತಿಂಗಳು ಬರುತ್ತೆ. ಹಾಗೆ ಹೊರಗಡೆ ಇಟ್ರು 1 ತಿಂಗಳವರೆಗೂ, 1.5-2 ತಿಂಗಳ ತನಕನೂ ಬರುತ್ತೆ. ಕೆಮಿಕಲ್ ಫ್ರೀ ಇದೆ ಅಷ್ಟೇ. ನೀವು ಮನೇಲೇ ಮಾಡ್ಕೊಳ್ಬೋದು. ಸ್ವಲ್ಪ ಬಿಸಿನೀರು ಹಾಕ್ತೀನಿ ಫ್ರೆಂಡ್ಸ್. ಈಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಗ್ಯಾಸ್ ಹಚ್ತಾ ಇದ್ದೀನಿ. ಚೆನ್ನಾಗಿ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸಿ ಆರಿದ ಮೇಲೆನೆ ಇದಕ್ಕೆ ತುಂಬಿಡ್ಬೇಕು ಬಾಟ್ಲಿಗೆ. ನಾನೊಂದು ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತೀನಿ. ಈಗ ನಾನು ನಿಮಗೆ ತೋರಿಸಿದ್ದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಈಗ ಇದಾಗಿದೆ. ಕುದೀತಾ ಇದ್ದಂಗೆನೆ ಈಗ ಆಫ್ ಮಾಡ್ತೀನಿ. ತೋರಿಸ್ತೀನಿ ಹೇಗೆ ಅಂತಂದ್ರೆ, ಇದು ನೀರೇನು ಬಿಟ್ಕೊಳ್ಳೋದಲ್ಲೇನೆ ಹೀಗೆ ಗಟ್ಟಿಯಾಗಿ ಇದೆ ನೋಡಿ ಫ್ರೆಂಡ್ಸ್. ಈಗ ಸರಿಯಾಗಿದೆ ಅಂತ ಅರ್ಥ ಇದು. ಈಗ ಇದನ್ನ ತಣ್ಣಗಾದ್ಮೇಲೆ ಬಾಟ್ಲಿಗೆ ತುಂಬಬೇಕು. ಇದು ತಣ್ಣಗಾಕ್ಬಿಡ್ತೀನಿ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಆರಿದೆ. ಇದು ಬಾಟ್ಲಿಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಗ್ರೀನ್ ಚಿಲ್ಲಿ ಸಾಸ್ ರೆಡಿ ಆಗಿದೆ ನೋಡಿ. ನೀವು ಮನೇಲೆ ಮಾಡ್ಕೊಳ್ಳಿ. ಇದಕ್ಕೇನು ಕಲರ್ ಗಿಲರ್ ಏನೂ ಇಲ್ಲ, ಆಮೇಲೆ ಪ್ರಿಸರ್ವೇಟಿವ್ಸ್ ಏನಿಲ್ಲ. ವಿನೆಗರ್ ಒಂದೇ ಇರೋದು. ಎಲ್ಲ ನಾರ್ಮಲ್ ಆಗಿರೋದನ್ನೇ ಹಾಕಿರೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.